ಹಲೋ ಫ್ರೆಂಡ್ಸ್, ನಾನಿವತ್ತು ಕ್ರ್ಯಾಬ್ ಸುಕ್ಕ ಅಥವಾ ಏಡಿಕಾಯಿ ಸುಕ್ಕ ಹೇಗೆ ಮಾಡೋದಂತೇಳಿ ತೋರಿಸ್ತಿದ್ದೇನೆ. ಫಸ್ಟಿಗೆ ನಾವು ಏಡಿಕಾಯನ್ನು ಕ್ರ್ಯಾಬನ್ನು 3-4 ಸಲ ನೀರಿನಲ್ಲಿ ತೊಳಿತಾ ಇರಬೇಕು, ತೊಳಿಬೇಕು ಅದನ್ನು ಚೆನ್ನಾಗಿ. ಈಗ ನಾನು 2-3 ಸಲ ತೊಳೆದಿದ್ದೇನೆ, ಇನ್ನೊಂದು ಸಲ ತೊಳೆದು ಎಲ್ಲ ಕ್ಲೀನ್ ಮಾಡಿ ಇಟ್ಟಿದ್ದೇನೆ. ನೆಕ್ಸ್ಟ್ ಏನು ಮಾಡಬೇಕಂತ ಹೇಳಿದರೆ ಇದರ ಕಾಲು ತೆಗಿಬೇಕು, ಕಟ್ ಮಾಡಬೇಕು. ನೆಕ್ಸ್ಟ್ ಚೆನ್ನಾಗಿರೋದು ಪಾತ್ರೆಗೆ ಹಾಕ್ಕೊಂಡು ಅದರದ್ದು ಮೇಲಿನದ್ದು ಕವರನ್ನು ತೆಗಿಬೇಕು. ಮತ್ತು ಈ ರೀತಿ ಕ್ಲೀನ್ ಮಾಡಬೇಕು ಅದನ್ನು. ವೇಸ್ಟ್ ಎಲ್ಲ ಒಂದು ಬೇರೆ ಪ್ಲೇಟ್ಗೆ ಹಾಕ್ತಿದ್ದೇನೆ. ನೋಡಿ, ಇದು ಸಣ್ಣ ಸಣ್ಣ ಕಾಲು, ಇದು ಸಹ ಸ್ವಲ್ಪ ಕಟ್ ಮಾಡಬೇಕು ತುದಿ. ನೋಡಿ, ಈ ರೀತಿ ಕ್ಲೀನ್ ಮಾಡಬೇಕು. ಮತ್ತು ಇನ್ನೊಂದು ಸಲ ನೀರಿನಲ್ಲಿ ತೊಳೆದು ಚೆನ್ನಾಗಿರೋದು ಪಾತ್ರೆಗೆ ಹಾಕಬೇಕು ಇದನ್ನು. ಅದೇ ರೀತಿ ನಾನು ಇನ್ನೊಂದನ್ನು ಸಹ ಮಾಡ್ತಿದ್ದೇನೆ. ನೋಡಿ, ಇದನ್ನು ತೆಗಿಬೇಕು, ಸೈಡಲ್ಲಿದ್ದದ್ದು ಒಂದೊಂದರಲ್ಲಿ ಇರುತ್ತೆ. ಈ ರೀತಿ ಚೆನ್ನಾಗಿ ಕ್ಲೀನ್ ಮಾಡಬೇಕು ಎಲ್ಲವನ್ನು ಸಹ. ನಾನೀಗ ಎಲ್ಲವನ್ನು ಸಹ ಕ್ಲೀನ್ ಮಾಡಿದ್ದೇನೆ. ನೆಕ್ಸ್ಟ್ ಇದನ್ನು ನಾನು 2 ಕಟ್ ಮಾಡ್ತಿದ್ದೇನೆ, 2 ತುಂಡಾಗಿ. ಈಗ ಒಂದು ಪ್ಯಾನ್ ತಗೊಳ್ಳಿದ್ದೇನೆ, ಅದಕ್ಕೆ ಕರಿಬೇವಿನ ಎಲೆ ಹಾಕಿದ್ದೇನೆ, ಅದನ್ನು ಸ್ವಲ್ಪ ಫ್ರೈ ಮಾಡಬೇಕು. ನೆಕ್ಸ್ಟ್ ತೆಂಗಿನ ಎಣ್ಣೆ ತಗೊಂಡಿದ್ದೇನೆ. ತೆಂಗಿನ ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ಸಾಸಿವೆ ಹಾಕಬೇಕು. ಅದು ಉಳಿದ ಮೇಲೆ ಈರುಳ್ಳಿ 1-2 ತಗೊಂಡಿದ್ದೇನೆ, ನಾನು ಚೆನ್ನಾಗಿ ಫ್ರೈ ಮಾಡಬೇಕು. ಸ್ವಲ್ಪ ಬ್ರೌನ್ ಕಲರ್ ಬರಲಿಕ್ಕೋಸ್ಕರ ಅದಕ್ಕೆ ಉಪ್ಪು ಹಾಕಬೇಕು. ಆಗ ಬೇಗ ಬ್ರೌನ್ ಕಲರ್ ಬರುತ್ತೆ ಈರುಳ್ಳಿ. ನೆಕ್ಸ್ಟ್ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕಬೇಕು. ಅದನ್ನು ಸಹ ಫ್ರೈ ಮಾಡಬೇಕು. ನೆಕ್ಸ್ಟ್ 1 ಟೊಮೊಟೊ ತಗೊಂಡಿದ್ದೇನೆ, 2 ಗ್ರೀನ್ ಚಿಲ್ಲಿ ತಗೊಳ್ಳಿದ್ದೇನೆ, ಅದನ್ನು ಸಹ ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು. ಈಗ ಏಡಿಕಾಯಿ ಹಾಕ್ತಿದ್ದೇನೆ, ಕ್ರ್ಯಾಬ್ ಏನಿದೆ ಅದನ್ನು ಹಾಕ್ತಿದ್ದೇನೆ. ಅರಿಶಿನ ಹಾಕ್ತಿದ್ದೇನೆ. ನೆಕ್ಸ್ಟ್ ಉಪ್ಪು ಹಾಕ್ತಿದ್ದೇನೆ, ಸ್ವಲ್ಪ ಇದಕ್ಕೆ ಹಿಡಿಬೇಕು ಅದಕ್ಕೋಸ್ಕರ.
ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ನೆಕ್ಸ್ಟ್ ಮುಚ್ಚಳ ಮುಚ್ಚಿ ಬೇಯಿಸಬೇಕು. ಈಗ ಸ್ವಲ್ಪ ಬೆಂದಿದೆ, ಒಂದು ಸಲ ಮಗುಚಿ ಕಳೆ ಹಿಡಿಯೋದಾಗೆ ನೋಡಬೇಕು. ಇನ್ನೊಂದು ಪ್ಯಾನ್ ತಗೊಂಡು ಕರಿಬೇವು ಹಾಕಿದ್ದೇನೆ, ಅದಕ್ಕೆ ಸ್ವಲ್ಪ ಹುರಿಬೇಕು ಇದನ್ನು. ನೆಕ್ಸ್ಟ್ ಬ್ಯಾಡಗಿ ಚೆರಿ ತಗೊಂಡಿದ್ದೇನೆ. ನೆಕ್ಸ್ಟ್ ಕಾಳು ಮೆಣಸು ತಗೊಂಡಿದ್ದೇನೆ, ಅದನ್ನು ಚೆನ್ನಾಗಿ ಹುರಿಬೇಕು. ಸ್ವಲ್ಪ ಮೇಥಿ ತಗೊಂಡಿದ್ದೇನೆ ಮತ್ತು 2 ಸ್ಪೂನ್ ಕೊರಿಯಂಡರ್ ಅಂದರೆ ಧನಿಯಾ ಕಾಳು ತಗೊಂಡಿದ್ದೇನೆ. ಅರ್ಧ ಸ್ಪೂನು ಜೀರಿಗೆ ತಗೊಂಡಿದ್ದೇನೆ. ಚೆನ್ನಾಗಿ ಹುರಿಬೇಕು. ಈ ಮಸಾಲಾದ ಪರಿಮಳ ಬರುವ ತನಕ ಹುರಿಬೇಕು. ನೆಕ್ಸ್ಟ್ ಬೆಳ್ಳುಳ್ಳಿ ತಗೊಂಡಿದ್ದೇನೆ. ನೆಕ್ಸ್ಟ್ ತಣ್ಣಗಾದ ಮೇಲೆ ಒಂದು ಮಿಕ್ಸಿ ಜಾರಿಗೆ ಹಾಕಿಕೊಂಡು ಪೌಡರ್ ಮಾಡಬೇಕು. ಅದಕ್ಕೆ ಸ್ವಲ್ಪ ಹುಣಸೆ ಹುಳಿ ಹಾಕಿ ಪೌಡರ್ ಮಾಡಬೇಕು. ಮಾಡಿದ ನಂತರ ತೆಂಗಿನಕಾಯಿ ಹಾಕಿ ಇನ್ನೊಂದು ಸಲ ಅದನ್ನು ರುಬ್ಬಬೇಕು, ನೀರು ಹಾಕದೆ. ಈ ರೀತಿ ಆಗುತ್ತೆ. ನೆಕ್ಸ್ಟ್ ನಮ್ಮದು ಇಲ್ಲಿ ಎಡಿಗಾಯಿ ಬೆಂದಿದೆ, ಅದಕ್ಕೆ ಈ ಮಸಾಲವನ್ನು ಹಾಕಬೇಕು. ಹಾಕಿ ಸ್ವಲ್ಪ ಮಿಕ್ಸಿ ತೊಳೆದ ನೀರು ಹಾಕಬೇಕು, ಅಂದರೆ ಅದು ಮಸಾಲೆ ಹಿಡಿಬೇಕಲ್ವ, ಅದಕ್ಕೋಸ್ಕರ. ನೆಕ್ಸ್ಟ್ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಅದನ್ನು. ನೀರು ಇನ್ನು ಬೇಕಿದ್ರೆ ಸ್ವಲ್ಪ ಹಾಕ್ಕೊಳ್ಬೋದು. ನಾನಿಲ್ಲಿ ಸ್ವಲ್ಪ ನೀರು ಹಾಕ್ಕೊಳ್ತಿದ್ದೇನೆ, ಹಾಕ್ಕೊಳ್ಳಿ. ನೆಕ್ಸ್ಟ್ ನಾನು ಚೆನ್ನಾಗಿ ಮಿಕ್ಸ್ ಮಾಡಿ ಉಪ್ಪು ಸರಿ ಇದೆ ಎಲ್ಲ ನೋಡಿಬಿಟ್ಟು ಇದನ್ನು ಮುಚ್ಚಳ ಮುಚ್ಚಿ ಬೇಯಿಸಬೇಕು. ಈಗ ನಾನು ಮುಚ್ಚಳ ಮುಚ್ಚಿ ಬೇಯಿಸ್ತಿದ್ದೇನೆ ಇದನ್ನು. ಸ್ವಲ್ಪ ಅದು ಮಸಾಲ ಕುದಿ ಬರೋ ತನಕ. ಈಗ ಮಸಾಲ ಚೆನ್ನಾಗಿ ಕುದಿ ಬರ್ತಾ ಇದೆ, ಅದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕಬೇಕು. ನಮ್ಮದು ಎಡಿಕಾಯಿ ಸುಕ್ಕ ಏನಿದೆಯಾ, ಮ್ಯಾಂಗ್ಳೂರ್ ಸ್ಟೈಲ್ ಎಡಿಕಾಯಿ ಸುಕ್ಕ ರೆಡಿ ಆಗಿದೆ.